ನಮಸ್ಕಾರ ಸ್ನೇಹಿತರೆ. ಈ ತರಗತಿಯಲ್ಲಿ ನೀವು ಟೈಮ್‌ಲೈನ್‌ನ ಬಗ್ಗೆ ಹಾಗೂ ಒಂದು ಬಾಲನ್ನು ಆನಿಮೇಷನ್ ಮಾಡುವುದು ಹೇಗೆ ಹಾಗೂ ಕೆಲವು ಟೂಲ್ಸ್‌ಗಳ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಡುತ್ತೇನೆ. ಮೊದಲಿಗೆ ಪೆನ್ ಟೂಲ್‌ನ ಬಗ್ಗೆ ತಿಳಿದುಕೊಳ್ಳೋಣ. ಅದರ ಶಾರ್ಟ್‌ಕಟ್ ಕೀ ಪಿ ಎಂದು. ಈಗ ನಾನು ಪೆನ್ ಟೂಲನ್ನು ಕ್ಲಿಕ್ ಮಾಡುತ್ತಿದ್ದೇನೆ. ನೀವು ಕಂಟ್ರೋಲ್ ಅನ್ನು ಹೋಲ್ಡ್ ಮಾಡಿ ಮೌಸ್‌ನ ಸ್ಕ್ರೋಲ್ ಮಾಡಿದಾಗ ನಿಮಗೆ ಗ್ರಿಡ್ ಝೂಮ್ ಇನ್ ಹಾಗೂ ಝೂಮ್ ಔಟ್ ಆಗುತ್ತದೆ. ಈಗ ನಾನು ಒಂದು ಸಿಂಪಲ್ ಆಗಿ ಒಂದು ಡಿಸೈನ್ ಮಾಡಿ ನಿಮಗೆ ತೋರಿಸುತ್ತೇನೆ. ಈಗ ನಾನು ಪೆನ್ ಟೂಲನ್ನು ಬಳಸಿ ಒಂದು ಸಿಂಪಲ್ ಡಿಸೈನ್ ಅನ್ನು ಮಾಡಿದ್ದೇನೆ. ಈ ಡಿಸೈನ್ ಅನ್ನು ನಾನು ಬದಲಾಯಿಸಬೇಕು ಅಂದರೆ ಹಾಗೂ ಈ ಡಿಸೈನ್ಗೆ ನನಗೆ ಆ್ಯಂಕರ್ ಪಾಯಿಂಟ್, ಈ ಡಿಸೈನಿಗೆ ನನಗೆ ಇಲ್ಲಿ ಮಧ್ಯ ಆ್ಯಂಕರ್ ಪಾಯಿಂಟ್ಗಳು ಬೇಕು ಅಂತ ಅಂದರೆ ಪೆನ್ ಟೂಲ್ನ ಸೆಲೆಕ್ಟ್ ಮಾಡಿ ಆ್ಯಡ್ ಆ್ಯಂಕರ್ ಪಾಯಿಂಟ್ ಅಂತ ಒಂದು ಆಪ್ಷನ್ ಇದೆ. ಇದನ್ನು ಕ್ಲಿಕ್ ಮಾಡಿ ನೀವು ಎಲ್ಲಿ ಬೇಕಾದರಲ್ಲಿ ಪಾಯಿಂಟನ್ನು ಆ್ಯಡ್ ಮಾಡಿಕೊಳ್ಳಬಹುದು. ಹಾಗೂ ನನಗೆ ಈ ಪಾಯಿಂಟ್ ಬೇಡ ಎಂದು ನೀವು ನಿರ್ಧಾರ ಮಾಡಿದಾಗ ಸೇಮ್ ಪೆನ್ ಟೂಲ್ಗೆ ಹೋಗಿ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಡಿಲೀಟ್ ಆ್ಯಂಕರ್ ಪಾಯಿಂಟ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿ ನಿಮಗೆ ಯಾವ ಪಾಯಿಂಟ್ ಬೇಡ ಆ ಪಾಯಿಂಟ್ನ ಮೇಲೆ ಹೋಗಿ ಕ್ಲಿಕ್ ಮಾಡಿ ಆ ಪಾಯಿಂಟ್ ಡಿಲೀಟ್ ಆಗುತ್ತದೆ. ನೋಡುತ್ತಿರಬಹುದು ನೀವು, ನನಗೆ ಯಾವ ಪಾಯಿಂಟ್ ಬೇಡ ಆ ಪಾಯಿಂಟ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ, ಆ ಪಾಯಿಂಟ್ ಡಿಲೀಟ್ ಆಗ್ತಾ ಇದೆ. ಹಾಗೂ ಪೆನ್ ಟೂಲಲ್ಲಿ ಇನ್ನೊಂದು ಟೂಲ್ ಇದೆ, ಕನ್ವರ್ಟ್ ಆ್ಯಂಕರ್ ಪಾಯಿಂಟ್ ಅಂತ. ಈ ಟೂಲ್ ಏನಪ್ಪ ಕೆಲಸ ಮಾಡುತ್ತೆ ಅಂದರೆ ನಮಗೆ ಸ್ಟ್ರೈಟ್ ಲೈನ್ ಬೇಕು, ನಮಗೆ ಮೇಲಿಂದ ಇಲ್ಲಿ ಕೆಳಗಡೆಯವರೆಗೂ ಸ್ಟ್ರೈಟ್ ಲೈನ್ ಬೇಕು. ಆ ಥರ ನಮಗೆ ಡಿಸೈನ್ ಮಾಡ್ಕೋಬೇಕು ಅಂದಾಗ ಆ ಪಾಯಿಂಟ್ನ ಕ್ಲಿಕ್ ಮಾಡಿದ್ರೆ ಸಾಕು ನಮಗೆ ಸ್ಟ್ರೈಟ್ ಲೈನ್ ಬರುತ್ತದೆ. ನೋಡುತ್ತಿರಬಹುದು ನೀವು, ನನಗೆ ಇಲ್ಲಿ ಲೆಫ್ಟಿಂದ ರೈಟ್ಗೆ ಸ್ಟ್ರೈಟ್ ಲೈನ್ ಬೇಕು. ಈಗ ನಾನು ಅದನ್ನು ಮಾಡಿ ನಿಮಗೆ ತೋರಿಸುತ್ತೇನೆ. ಈ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಸ್ಟ್ರೈಟ್ ಲೈನ್ ಬರುತ್ತದೆ. ಈ ರೀತಿ ನಾವು ಪೆನ್ ಟೂಲನ್ನು ಬಳಸಿ ಡಿಸೈನನ್ನು ಮಾಡಿಕೊಳ್ಳಬಹುದು. ಹಾಗೂ ಈ ಪೆನ್ ಟೂಲನ್ನು ಯೂಸ್ ಮಾಡಿದ ನಂತರ ನಾವು ಈ ಇನ್ನರ್ ಸೈಡ್ನಲ್ಲಿ ಇರುವ ಖಾಲಿ ಸ್ಪೇಸ್ಗೆ ಹೇಗೆ ಕಲರ್ ಆ್ಯಡ್ ಮಾಡೋದು ಅಂತ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಅದಕ್ಕೆ ಪೇಂಟ್ ಬಕೆಟ್ ಟೂಲನ್ನು ಬಳಸಬೇಕು. ನಂತರ ಪೇಂಟ್ ಬಕೆಟ್ ಟೂಲನ್ನು ಕ್ಲಿಕ್ ಮಾಡಿ ಕಲರ್ಸ್ಗೆ ಬನ್ನಿ. ನಿಮಗೆ ಯಾವ ಕಲರ್ ಬೇಕೋ ಆ ಕಲರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಇಲ್ಲಿ ಪೇಂಟ್ ಫಿಲ್ ಕಲರ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಆಬ್ಜೆಕ್ಟ್ನ ಮೇಲ್ಭಾಗದಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಆ ಕಲರ್ ಆಬ್ಜೆಕ್ಟ್ನ ಇನ್ನರ್ ಸೈಡ್ನಲ್ಲಿ ಫಿಲ್ ಆಗುತ್ತದೆ. ಈ ರೀತಿ ನಾವು ಪೇಂಟ್ ಬಕೆಟ್ ಟೂಲನ್ನು ಬಳಸಿಕೊಂಡು ಡಿಸೈನ್ ಮಾಡಿಕೊಳ್ಳಬಹುದು. ಮುಂದಿನ ಕ್ಲಾಸ್ಗಳಲ್ಲಿ ನಾವು ಈ ಪೇಂಟ್ ಬಕೆಟ್ ಟೂಲಲ್ಲಿ ಇರುವ ಸಬ್ ಟೂಲ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಂದರೆ ಸಾಲಿಡ್ ಕಲರು, ಲೈನರ್ ಗ್ರೇಡಿಯೆಂಟು, ರೇಡಿಯಲ್ ಗ್ರೇಡಿಯೆಂಟು, ಬಿಟ್ ಮ್ಯಾಪ್ ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಕಂಟ್ರೋಲ್ ಎ ಡಿಲೀಟ್. ನೆಕ್ಸ್ಟ್ 3D ಟ್ರಾನ್ಸ್ಲೇಷನ್ ಟೂಲ್ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ರೆಕ್ಟ್ಯಾಂಗಲ್ ಕ್ರಿಯೇಟ್ ಮಾಡೋಣ. ಶಾರ್ಟ್ಕಟ್ ಕೀ ಆರ್, ಶಿಫ್ಟನ್ನು ಹೋಲ್ಡ್ ಮಾಡಿ ನಾನು ಒಂದು ರೆಕ್ಟ್ಯಾಂಗಲ್ನ ಡ್ರ್ಯಾಗ್ ಮಾಡಿದ್ದೇನೆ. ಈ ರೆಕ್ಟ್ಯಾಂಗಲ್ಗೆ ನಾನು ಸ್ಟ್ರೋಕನ್ನು ಇನ್ಕ್ರೀಸ್ ಮಾಡುತ್ತೇನೆ. ಸ್ಟ್ರೋಕ್ ವ್ಯಾಲ್ಯೂ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಇಟ್ಟುಕೊಳ್ಳಬಹುದು. ನಂತರ ನಾನು ಫಿಲ್ ಕಲರನ್ನು ನಾನು ಚೇಂಜ್ ಮಾಡುತ್ತೇನೆ ಹಾಗೂ ಸ್ಟ್ರೋಕ್ ಕಲರನ್ನು ಕೂಡ ಚೇಂಜ್ ಮಾಡುತ್ತೇನೆ. ನೀವು ಯಾವುದೇ ಡಿಸೈನ್ ಮಾಡುವಾಗ ಆಬ್ಜೆಕ್ಟ್ನ ಮೇಲ್ಭಾಗದಲ್ಲಿ ಸಿಂಗಲ್ ಟಿಕ್ ಮಾಡಿದಾಗ ನಿಮಗೆ ಆಬ್ಜೆಕ್ಟ್ನ ಇನ್ನರ್ ಸೈಡ್ ಸೆಲೆಕ್ಟ್ ಆಗುತ್ತದೆ. ಆಗ ನೀವು ಆ ಆಬ್ಜೆಕ್ಟ್ನ ಸ್ಟ್ರೋಕ್ ಹಾಗೂ ಇನ್ನರ್ ಸೈಡನ್ನು ಬೇರೆ ಬೇರೆ ಮಾಡಬಹುದು. ನಾನು ಈಗ ಅಂಡು ಮಾಡುತ್ತೇನೆ, ಕಂಟ್ರೋಲ್ ಝೆಡ್. ನೀವು ಆಬ್ಜೆಕ್ಟ್ನ ಮೇಲೆ ಡಬಲ್ ಕ್ಲಿಕ್ ಮಾಡಿದಾಗ ಫುಲ್ ಆಬ್ಜೆಕ್ಟ್ ಸೆಲೆಕ್ಟ್ ಆಗುತ್ತದೆ. ನಾವು ಆಬ್ಜೆಕ್ಟನ್ನು ಮೂವ್ ಮಾಡಿಕೊಳ್ಳಬಹುದು. ಈ ರೀತಿ ಪ್ರಾಬ್ಲಮ್ಸ್ ಬಂದಾಗ ನಾವು ಮಾಡುವ ವಿಧಾನ ಏನಪ್ಪ ಅಂದರೆ ಆಬ್ಜೆಕ್ಟನ್ನು ಡಬಲ್ ಕ್ಲಿಕ್ ಮಾಡಿ ಮೌಸ್ನ ರೈಟ್ ಕ್ಲಿಕ್ ಮಾಡಿದಾಗ ನಮಗೆ ಒಂದು ಟ್ಯಾಬ್ ಓಪನ್ ಆಗುತ್ತದೆ. ಇದರಲ್ಲಿ ನಾವು ಕನ್ವರ್ಟ್ ಟು ಸಿಂಬಲ್, ಶಾರ್ಟ್ಕಟ್ ಕೀ F8 ಇದನ್ನು ಕ್ಲಿಕ್ ಮಾಡಿ ಫೈಲ್ನ ನೇಮನ್ನು ನಿಮಗೆ ಇಷ್ಟ ಬಂದ ಹೆಸರನ್ನು ಇಟ್ಟುಕೊಳ್ಳಬಹುದು. ಟೈಪ್ಸ್ನಲ್ಲಿ ಗ್ರಾಫಿಕ್, ಬಟನ್ ಹಾಗೂ ಮೂವಿ ಕ್ಲಿಪ್
ಅಂತ ಆಪ್ಷನ್ ಇದೆ. ಇದರ ಬಗ್ಗೆ ನಾನು ಮುಂದಿನ ಕ್ಲಾಸ್ಗಳಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ನಾವು ಆ್ಯನಿಮೇಷನ್ ವಿಡಿಯೋಗಳನ್ನು ಮಾಡುವಾಗ ಹೆಚ್ಚಾಗಿ ಮೂವಿ ಕ್ಲಿಪ್ ಹಾಗೂ ಗ್ರಾಫಿಕ್ ಅನ್ನು ಬಳಸುತ್ತೇವೆ. ಈ ಎರಡರ ವ್ಯತ್ಯಾಸವನ್ನು ನಾನು ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸಿಕೊಡುತ್ತೇನೆ. ಈಗ ನಾನು ಗ್ರಾಫಿಕ್ ಅನ್ನು ಕ್ಲಿಕ್ ಮಾಡಿ ಓಕೆಯನ್ನು ಕ್ಲಿಕ್ ಮಾಡಿದಾಗ ನಮಗೆ ಈ ಆಬ್ಜೆಕ್ಟು ಒಂದು ಗ್ರೂಪ್ ಆಗಿದೆ. ನಾನು ಈಗ ಈ ಆಬ್ಜೆಕ್ಟನ್ನು ಮೂವ್ ಮಾಡುತ್ತಿದ್ದೇನೆ. ನೀವು ಅಬ್ಸರ್ವ್ ಮಾಡಿ, ಈ ಆಬ್ಜೆಕ್ಟನ್ನು ಸಿಂಗಲ್ ಕ್ಲಿಕ್ ಮಾಡಿದಾಗ ಈ ಆಬ್ಜೆಕ್ಟ್ ಸಂಪೂರ್ಣವಾಗಿ ಸೆಲೆಕ್ಟ್ ಆಗುತ್ತಿದೆ. ಈಗ ನಾನು 3D ರೊಟೇಷನ್ ಟೂಲ್ನ ಬಗ್ಗೆ ನಿಮಗೆ ತಿಳಿಸಿಕೊಡುತ್ತೇನೆ. ಇದರ ಶಾರ್ಟ್ಕಟ್ ಕೀ ಶಿಫ್ಟ್ W ಅಂತ. ಈಗ ನಾನು ಈ ಆಬ್ಜೆಕ್ಟನ್ನು ಡಿಲೀಟ್ ಮಾಡುತ್ತೇನೆ. ಕಂಟ್ರೋಲ್ A ಡಿಲೀಟ್. ಒಂದು ಆಬ್ಜೆಕ್ಟನ್ನು ಮತ್ತೆ ಕ್ರಿಯೇಟ್ ಮಾಡಿಕೊಳ್ಳುತ್ತಿದ್ದೇನೆ. ಇದರ ಸ್ಟ್ರೋಕ್ ಸೈಜನ್ನು ನಾನು ಕಮ್ಮಿ ಮಾಡುತ್ತೇನೆ. ಈಗ ಈ 3D ರೊಟೇಷನ್ ಟೂಲ್ನ ಬಗ್ಗೆ ತಿಳಿದುಕೊಳ್ಳೋಣ. ಈ ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ 3D ರೊಟೇಷನ್ ಟೂಲನ್ನು ಕ್ಲಿಕ್ ಮಾಡಿದಾಗ ನಮಗೆ ಆಬ್ಜೆಕ್ಟ್ನಲ್ಲಿ 3D ರೊಟೇಷನ್ ಟೂಲ್ ವರ್ಕ್ ಆಗುವುದಿಲ್ಲ. ಕಾರಣ ಏನಪ್ಪ ಅಂದರೆ, ನಾವು ಮೊದಲು ಈ ಆಬ್ಜೆಕ್ಟನ್ನು ಕನ್ವರ್ಟ್ ಟು ಸಿಂಬಲ್ ಮಾಡಿಕೊಳ್ಳಬೇಕು. ಈ ಆಬ್ಜೆಕ್ಟ್ ಒಂದು ಗ್ರೂಪ್ ಆಗಬೇಕು, ನಂತರ ನಮಗೆ 3D ರೊಟೇಷನ್ ಟೂಲ್ ಯೂಸ್ ಆಗುತ್ತದೆ. ಈಗ ನಾವು ಏನು ಮಾಡಬೇಕು ಅಂದರೆ, ಆಬ್ಜೆಕ್ಟನ್ನು ಡಬಲ್ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿದಾಗ ಕನ್ವರ್ಟ್ ಟು ಸಿಂಬಲ್ ಆಪ್ಷನನ್ನು ಕ್ಲಿಕ್ ಮಾಡಿ ಓಕೆ ಕೊಡಬೇಕು. ಈಗ ನಾವು 3D ರೊಟೇಷನ್ ಟೂಲನ್ನು ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ 3D ರೊಟೇಷನ್ ಟೂಲನ್ನು ಕ್ಲಿಕ್ ಮಾಡಿದಾಗ ನಮಗೆ 3D ರೊಟೇಷನ್ ಟೂಲ್ ಆ್ಯಕ್ಟಿವೇಟ್ ಆಗಿದೆ. ಈಗ ನಾವು ನಮಗೆ ಯಾವ ಸೈಡ್ ಆಬ್ಜೆಕ್ಟ್ ರೊಟೇಟ್ ಆಗಬೇಕು ಆ ಕಡೆ ನಾವು ಆಬ್ಜೆಕ್ಟ್ನ ತಿರುಗಿಸಿಕೊಳ್ಳಬಹುದು. ನನಗೆ ಯಾವ ರೀತಿ ಬೇಕೋ ಆ ಆ್ಯಂಗಲಲ್ಲಿ ನಾನು ಆಬ್ಜೆಕ್ಟನ್ನು ರೊಟೇಟ್ ಮಾಡುತ್ತಿದ್ದೇನೆ. ಲೆಫ್ಟ್ ರೈಟ್ ಸೈಡ್ಗೂ ಕೂಡ ನಾವು ಆಬ್ಜೆಕ್ಟನ್ನು ರೊಟೇಟ್ ಮಾಡಿಕೊಳ್ಳಬಹುದು. ಇದು ನಮಗೆ ಮುಂದಿನ ವಿಡಿಯೋಗಳಲ್ಲಿ ತುಂಬ ಉಪಯೋಗವಾಗುತ್ತದೆ. ಈಗ ನಾನು ಅಂಡು ಮಾಡುತ್ತೇನೆ. ನಂತರ ನಾನು 3D ಟ್ರಾನ್ಸ್ಲೇಷನ್ ಟೂಲ್ನ ಬಗ್ಗೆ ತಿಳಿಸುತ್ತೇನೆ. ಈ 3D ಟ್ರಾನ್ಸ್ಲೇಷನ್ ಟೂಲನ್ನು ಕ್ಲಿಕ್ ಮಾಡಿದಾಗ ನಮಗೆ ಆ ಟೂಲ್ ಆ್ಯಕ್ಟಿವೇಟ್ ಆಗುತ್ತದೆ. ಒಂದು ಆಬ್ಜೆಕ್ಟನ್ನು ನಾವು ವೈ ಆ್ಯಕ್ಸಿಸ್, ಎಕ್ಸ್ ಆ್ಯಕ್ಸಿಸಲ್ಲಿ ಹಾಗೂ ಝೆಡ್ ಆ್ಯಕ್ಸಿಸಲ್ಲಿ ನಾವು ಮೂವ್ ಮಾಡಿಕೊಳ್ಳಬಹುದು. ಈಗ ನಾನು ವೈ ಆ್ಯಕ್ಸಿಸಲ್ಲಿ ಮೂವ್ ಮಾಡುತ್ತೇನೆ. ಈ ಗ್ರೀನ್ ಲೈನ್ ವೈ ಆ್ಯಕ್ಸಿಸ್, ಈ ರೆಡ್ ಕಲರ್ ಲೈನ್ ಝೆಡ್ ಆ್ಯಕ್ಸಿಸ್ ಹಾಗೂ ಇಲ್ಲಿ ಪಾಯಿಂಟ್ ಇದೆ ನೋಡಿ, ಇದು ಎಕ್ಸ್ ಆ್ಯಕ್ಸಿಸ್ ಎಂದು ಕರೆಯುತ್ತೇವೆ. ಅಡೋಬ್ ಆನಿಮೇಷನ್ CC ಸಾಫ್ಟ್ವೇರ್ನಲ್ಲಿ ನಾವು ಎಕ್ಸ್ ಆ್ಯಕ್ಸಿಸನ್ನು ರೆಡ್ ಕಲರ್ ಏರೋವನ್ನು ಎಕ್ಸ್ ಆ್ಯಕ್ಸಿಸ್ ಎಂದು ಕರೆಯುತ್ತೇವೆ, ಗ್ರೀನನ್ನು ವೈ ಆ್ಯಕ್ಸಿಸ್ ಎಂದು ಕರೆಯುತ್ತೇವೆ, ಹಾಗೂ ನಂತರ ಇಲ್ಲಿ ಒಂದು ಪಾಯಿಂಟ್ ಇದೆ ನೋಡಿ, ಇದು ಬ್ಲೂ ಕಲರ್ನಲ್ಲಿ ಇದೆ, ಇದನ್ನು ನಾವು ಝೆಡ್ ಆ್ಯಕ್ಸಿಸ್ ಎಂದು ಕರೆಯುತ್ತೇವೆ. ಕಂಟ್ರೋಲ್ Z. ಮುಂದಿನ ದಿನಗಳಲ್ಲಿ ಈ 3D ರೊಟೇಷನ್ ಹಾಗೂ 3D ಟ್ರಾನ್ಸ್ಲೇಷನ್ ಟೂಲ್ನ ಸಬ್ ಟೂಲ್ಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈಗ ನಾನು ಐಡ್ರಾಪರ್ ಟೂಲ್ನ ಬಗ್ಗೆ ತಿಳಿಸಿಕೊಡುತ್ತೇನೆ. ಮೊದಲು ಈ ಆಬ್ಜೆಕ್ಟನ್ನು ಡಿಲೀಟ್ ಮಾಡುತ್ತೇನೆ. ಕಂಟ್ರೋಲ್ A ಡಿಲೀಟ್. ಒಂದು ರೆಕ್ಟ್ಯಾಂಗಲನ್ನು ಕ್ರಿಯೇಟ್ ಮಾಡಿಕೊಳ್ಳುತ್ತೇನೆ. ಮತ್ತೊಂದು ರೆಕ್ಟ್ಯಾಂಗಲ್, ಒಂದು 2-3 ರೆಕ್ಟ್ಯಾಂಗಲನ್ನು ಕ್ರಿಯೇಟ್ ಮಾಡಿಕೊಳ್ಳುತ್ತೇನೆ ಹಾಗೂ ಒಂದು ರೌಂಡ್ ಎಲಿಪ್ಸನ್ನು ಕೂಡ ಕ್ರಿಯೇಟ್ ಮಾಡಿಕೊಳ್ಳುತ್ತೇನೆ. ನಾನು ಈಗ ಒಂದು ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ಅದರ ಇನ್ನರ್ ಕಲರ್ ಅನ್ನು ನಾನು ಚೇಂಜ್ ಮಾಡಿದ್ದೇನೆ. ಹಾಗೂ ಈ ಐಡ್ರಾಪರ್ ಟೂಲ್ ಹೇಗೆ ಕೆಲಸ ಮಾಡುತ್ತದೆ ಎಂದು ನಿಮಗೆ ತಿಳಿಸಿಕೊಡುತ್ತೇನೆ. ನಾನು ಈಗ ಒಂದು ಆಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿದ್ದೇನೆ. ಐಡ್ರಾಪರ್ ಟೂಲನ್ನು ಕ್ಲಿಕ್ ಮಾಡಿ ನಿಮಗೆ ಯಾವ ಆಬ್ಜೆಕ್ಟ್ನ ಕಲರ್ ಸೆಲೆಕ್ಟ್ ಮಾಡಿರುವ ನಿಮ್ಮ ಆಬ್ಜೆಕ್ಟ್ಗೆ ಬೇಕು ಅಂದರೆ ಐಡ್ರಾಪರ್ ಟೂಲನ್ನು ಕ್ಲಿಕ್ ಮಾಡಿ ನೀವು ಯಾವ ಆಬ್ಜೆಕ್ಟ್ನ ಕಲರ್ ನಿಮಗೆ ಬೇಕು ಆ ಆಬ್ಜೆಕ್ಟ್ನ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನೀವು ಸೆಲೆಕ್ಟ್ ಮಾಡಿರುವ ಆಬ್ಜೆಕ್ಟ್ಗೆ ಆ ಕಲರ್ ಫಿಲ್ ಆಗುತ್ತದೆ. ಇದನ್ನು ಬಳಸಿಕೊಂಡು ನಾವು ಆ್ಯನಿಮೇಷನ್ ಮಾಡುವಾಗ, ಡಿಸೈನ್ ಮಾಡುವಾಗ ಈಸಿಯಾಗಿ ಡಿಸೈನ್ ಮಾಡಿಕೊಳ್ಳಬಹುದು. ಈಗ ನಾನು ಎಲ್ಲವನ್ನು ಡಿಲೀಟ್ ಮಾಡುತ್ತೇನೆ. ಕಂಟ್ರೋಲ್ A.
ಡಿಲೀಟ್. ನೆಕ್ಸ್ಟ್ ರ್ಯಾಪ್ ಟೂಲ್ನ ಬಗ್ಗೆ ಮುಂದಿನ ದಿನಗಳಲ್ಲಿ ತಿಳಿದುಕೊಳ್ಳೋಣ. ಹ್ಯಾಂಡ್ ಟೂಲ್. ಈ ಹ್ಯಾಂಡ್ ಟೂಲನ್ನು ಹೇಗೆ ಬಳಸುವುದು ಎಂದರೆ, ನಾವು ಹ್ಯಾಂಡ್ ಟೂಲನ್ನು ಕ್ಲಿಕ್ ಮಾಡಿ ಶಾರ್ಟ್ಕಟ್ ಕೀ ಎಚ್ ಎಂದು ಈ ಹ್ಯಾಂಡ್ ಟೂಲನ್ನು ಬಳಸಿ ನಾವು ಹಾರ್ಡ್ ಬೋರ್ಡನ್ನು ಅಪ್ ಆ್ಯಂಡ್ ಡೌನ್ ಹಾಗೂ ಲೆಫ್ಟ್ ಆರ್ ರೈಟ್ಗೆ ನಾವು ಮೂವ್ ಮಾಡಿಕೊಳ್ಳಬಹುದು. ಈ ಝೂಮ್ ಟೂಲ್ನ ಬಗ್ಗೆ ತಿಳಿಯಬಹುದಾದರೆ, ಒಂದು ಆಬ್ಜೆಕ್ಟನ್ನು ಕ್ರಿಯೇಟ್ ಮಾಡಿ ಆ ಆಬ್ಜೆಕ್ಟನ್ನು ಹೇಗೆ ಝೂಮ್ ಮಾಡುವುದು ಎಂದರೆ, ಈಗ ಈ ಆಬ್ಜೆಕ್ಟ್ನ ನಾನು ಝೂಮ್ ಮಾಡಿ ನಿಮಗೆ ತೋರಿಸುತ್ತೇನೆ. ನಿಮಗೆ ಯಾವ ಕಾರ್ನರ್ ಝೂಮ್ ಆಗಬೇಕು ಆ ಕಾರ್ನರನ್ನು ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡಿದಾಗ ನಿಮಗೆ ಆ ಕಾರ್ನರ್ ಝೂಮ್ ಆಗುತ್ತದೆ. ನೋಡಿ, ನಾನು ನಿಮಗೆ ಇನ್ನಷ್ಟು ಝೂಮ್ ಮಾಡಿ ತೋರಿಸುತ್ತೇನೆ. ನಿಮಗೆ ಯಾವ ಕಾರ್ನರ್ ಬೇಕು ಆ ಕಾರ್ನರನ್ನು ಡ್ರ್ಯಾಗ್ ಮಾಡಿದಾಗ ಝೂಮ್ ಟೂಲಿಂದ ನಾವು ಒಂದು ಆಬ್ಜೆಕ್ಟನ್ನು ಝೂಮ್ ಮಾಡಿಕೊಳ್ಳಬಹುದು. ನಾವು ಕ್ಯಾರೆಕ್ಟರ್ ಡಿಸೈನ್ ಮಾಡುವಾಗ ಈ ಝೂಮ್ ಟೂಲನ್ನು ಹೆಚ್ಚಾಗಿ ಉಪಯೋಗಿಸುತ್ತೇವೆ. ಈಗ ನಾನು ಈ ರೆಕ್ಟ್ಯಾಂಗಲನ್ನು ಡಿಲೀಟ್ ಮಾಡುತ್ತಿದ್ದೇನೆ. ಕಂಟ್ರೋಲ್ ಎ, ಎಲ್ಲವೂ ಸೆಲೆಕ್ಟ್ ಆಗುತ್ತದೆ. ಡಿಲೀಟ್. ಈಗ ನಾನು ಈ ಡಿಲೀಟ್ ಮಾಡಿರುವ ಡಿಸೈನನ್ನು ಹಿಂಪಡೆಯುವುದು ಹೇಗೆ ಎಂದರೆ, ಅಂಡು ಮಾಡಿದಾಗ ನಮಗೆ ಆ ಡಿಸೈನ್ ರಿಟರ್ನ್ ಆಗುತ್ತದೆ. ಈಗ ನಾನು ಅಂಡು ಮಾಡಿ ನಿಮಗೆ ತೋರಿಸುತ್ತೇನೆ. ಕಂಟ್ರೋಲ್ ಝೆಡ್. ನಾನು ಡಿಲೀಟ್ ಮಾಡಿರುವ ಆಬ್ಜೆಕ್ಟ್ ರಿಟರ್ನ್ ಬಂದಿದೆ. ಈಗ ನಾನು ಇನ್ನೊಂದು ಎಲಿಪ್ಸನ್ನು ಕ್ರಿಯೇಟ್ ಮಾಡಿಕೊಳ್ಳುತ್ತೇನೆ. ಈಗ ನಾನು ಒಂದು ಎಲಿಪ್ಸನ್ನು ಕ್ರಿಯೇಟ್ ಮಾಡಿದ್ದೇನೆ. ಈಗ ನಾನು ಈ ರೆಕ್ಟ್ಯಾಂಗಲನ್ನು ಸೆಲೆಕ್ಟ್ ಮಾಡಿ ಫಿಲ್ ಕಲರನ್ನು ನಾನು ಚೇಂಜ್ ಮಾಡುತ್ತೇನೆ. ಈಗ ಒಂದು ಆಬ್ಜೆಕ್ಟ್ನಲ್ಲಿ ನಾವು ಎರಡೆರಡು ಕಲರನ್ನು ನಾವು ನೋಡಬಹುದು. ಈಗ ಈ ಕಲರನ್ನು ಸೆಲೆಕ್ಟ್ ಮಾಡಿದಾಗ ನಮಗೆ ಒಂದು ಆಬ್ಜೆಕ್ಟ್ ಕಟ್ ಆಗಿದೆ, ಇನ್ನೊಂದು ಆಬ್ಜೆಕ್ಟ್ ಬೇರೆ ಕಲರಲ್ಲಿ ಕಟ್ ಆಗಿದೆ. ಈಗ ನಾನು ಅಂಡು ಮಾಡುತ್ತೇನೆ. ಈ ಆಬ್ಜೆಕ್ಟ್ ಅಂಡು ಮಾಡುವುದಕ್ಕಿಂತ ಮುಂಚೆ ಈ ಜಾಗದಲ್ಲಿ ನಮಗೆ ಆಬ್ಜೆಕ್ಟ್ ಇತ್ತು. ಈಗ ಅಂಡು ಮಾಡಿದ ನಂತರ ರಿಟರ್ನ್ ಅದರ ಜಾಗಕ್ಕೆ ರಿಟರ್ನ್ ಆಗಿದೆ. ಈಗ ಮತ್ತೆ ಈ ಆಬ್ಜೆಕ್ಟ್ ಈ ಲೆಫ್ಟ್ ಕಾರ್ನರ್ ಅದರ ಮೊದಲ ಸ್ಥಾನಕ್ಕೆ ಹೋಗಬೇಕೆಂದರೆ ಕಂಟ್ರೋಲ್ ವೈ ಕ್ಲಿಕ್ ಮಾಡಿದಾಗ ನಮಗೆ ಆ ಆಬ್ಜೆಕ್ಟ್ ಅದರ ಮೊದಲ ಸ್ಥಾನಕ್ಕೆ ಹೋಗುತ್ತದೆ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಟೈಮ್ಲೈನ್ ಹಾಗೂ ಕ್ಯಾರೆಕ್ಟರ್ ಡಿಸೈನ್ಗಳ ಬಗ್ಗೆ ತಿಳಿಸಿಕೊಡುತ್ತೇನೆ. ಧನ್ಯವಾದಗಳು.